ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಇವಾಗ ಹುಡುಗ ಹುಡುಗಿ ಹೆಸರು, ಹುಡುಗಿ ಹುಡುಗನ ಹೆಸರು ಹೇಳಬೇಕು. ಮನೋರೇ, ಒಬ್ರಿಗೊಬ್ರು ಸ್ವೀಟ್ ತಿನ್ಸಿ ಹೆಸರು ಹೇಳಬೇಕು. ತಿನ್ಸವ, ನೀನು ತಿನ್ಸು. ಲಾಡು. ನಮ್ಮ ಮನುಗೌಡ್ರು ಅದ್ ಏನ್ ತಮಾಷೆ ಮಾಡ್ತಾರೆ ಅಂದ್ರೆ ನಕ್ಕು ನಕ್ಕು ಉಂಡಿದ್ದೆಲ್ಲ ಅರ್ಗೋಗ್ಬಿಡ್ಬೇಕು. ಏ ಮನು, ತಮಾಷೆ ಸಾಕು. ಹೆಸರು ಹೇಳು ನಿನ್ ಹೆಂಡ್ತಿದು. ಮೊದಲು ನೀನ್ ಹೇಳಮ್ಮ, ಆಮೇಲೆ ಇವನು ಹೇಳ್ತಾನೆ. ವರ ಕೊಡೋ ಮಹದೇಶ್ವರ ಅಂದ್ರೆ ವರನೇ ವರವಾಗಿ ಕೊಟ್ಟ ನೆರಳಾಗಿ ಬರೋ ಸೂರ್ಯ, ಒತ್ತಾರೆ ಸಿಗೋ ಚಂದ್ರ, ಒಟ್ನಾಗೆ ಎರಡು ಕಾಲಿನ ಸಿಂಹಾಸದ ಮೇಲೆ ಕೂತಿರೋ ಈ ನಂದೊರೆ ಮನುಗೌಡ್ರು. ಅಲ್ಲೇ ಅಲ್ಕಣವ ರಾಣಿ, ಇದನ್ನೆಲ್ಲ ಎಲ್ ಕಲ್ತೆ ನೀನು? ಮಾವ, ನನ್ ಪ್ರಕಾರ ಮದ್ವೆ ಫಿಕ್ಸ್ ಆಗಿದ್ದ ದಿನನೇ ಕಲ್ತಿರ್ತಾಳೆ ಅನ್ಸುತ್ತೆ ಅಲ್ವಾ ರಾಣಿ? ಹೋಗದ್ಕೆ ನಂಗೆ ನಾಚಿಕೆ ಬರ್ತದೆ. ಆದ್ರೂ ನೀನ್ ಹೇಳಿದ್ದಿ ತಾನೇಯ. ಅಬ್ಬಬ್ಬಬ್ಬಬ್ಬಬ್ಬ, ಏನ್ ಶಿಷ್ಯ ಬಾರಿ ಮುಂದುವರೆದ್ಬಿಟ್ಟಿದ್ಯಾ. ಎಲ್ಲ ನಮ್ಮ ಅಣ್ಣ ಅದಕ್ಕೆ ಪ್ರಭಾವ. ಸುಮ್ಕಿರವ, ಅದೆಲ್ಲ ಬಿಡಿ ರಾಣಿ. ಈಗ ತಾನೇ ಹೇಳ್ದಲ್ಲ, ಎರಡು ಕಾಲಿನ ಸಿಂಹಾಸದ ಮ್ಯಾಗ ಕೂತಿರೋ ನನ್ ದೊರೆ ಅಂತವ. ಆ ಎರಡು ಕಾಲಿನ ಸಿಂಹಾಸ ಯಾವ್ದು ಅಂತ ಓದಿ ನಮ್ಗೂ ಹೇಳವ. ಊರ್ದೊರೆ 4 ಕಾಲಿನ ಸಿಂಹಾಸನದ ಮೇಲೆ ಕೂತಿರ್ತಾರೆ, ಆದ್ರೆ ಈ ನಂದೊರೆ ನನ್ನ ಮನಸ್ಸಲ್ಲಿರೋ ಸಿಂಹಾಸನದಲ್ಲಿ ಯಾವಾಗ್ಲೂ ತಾವೇ ಕೂತಿರ್ತಾರೆ. ಅದಕ್ಕೆ ನನಗಿರಷ್ಟೇ 2 ಕಾಲಿರ್ತದೆ. ರಾಣಿ, ಬೇಷ್. ಏನವ ಒಗಟದು? ಎಂತ ಒಗಟು? ಇದನ್ನೇನಾದ್ರೂ 10ನೇ ಕ್ಲಾಸ್ ಪರೀಕ್ಷೆದಾಗ ಕೊಟ್ರೆ ಯಾರು ಇದು ಉತ್ತರ ಕೊಟ್ಟು 100 ಮಾರ್ಕ್ಸ್ ತಗೊಳಕಿಲ್ಲ ನೋಡು. ಸರಿ, ಇವಾಗ ನಮ್ ಮನುಗೌಡ್ರು ಹೇಳ್ಬೇಕು. ನಮ್ ರಾಣಿ ಅಷ್ಟೇ ಪಸಂದಾಗಿರ್ಬೇಕು ಒಟ್ಟು. ಏನ್ಲ ಇದು, ಹೆಜ್ಜೆ ಹೆಜ್ಜೆಗೂ ಸಿಕ್ಕಾಕಣಂಗಾಗ್ತಾ ಐತೆ. ನೀನೇನು ಟೆನ್ಷನ್ ಮಾಡ್ಕೋಬೇಡ. ಮೊದಲು ಇದು ಯಾವುದು ಇತ್ತಿಲ್ಲ, ಹಂಗೆ ಮಾಡ್ಬಿಡೋಣ ಹಿಂಗೆ ಮಾಡ್ಬಿಡೋಣ ಅಂತ ಶಾಸ್ತ್ರಗಳೆಲ್ಲ ಪ್ಲಾನ್ ಮಾಡಿದ್ರೆ ನೋಡು, ಅವ್ರು ಹೊಡಿಬೇಕು. ಗೌಡ್ರೆ ಹೇಳಿ. ನಮ್ಮ ಮನೆ ದೀಪ